ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ ಮೊದಲನೇ ಪ್ರಶ್ನೆ. ಉರಿಸಿದಾಗ ಜ್ವಾಲೆಯನ್ನು ಉತ್ಪಾದಿಸದ ಅಂದರೆ ಶಾಖವನ್ನು ಉತ್ಪಾದಿಸುವ ದಹ್ಯ ವಸ್ತು ಅಂತ ಕೇಳಿದ್ದಾರೆ. ಉರಿಸಿದಾಗ ಜ್ವಾಲೆಯನ್ನ ಉತ್ಪಾದಿಸಬಾರದು, ಆದ್ರೆ ಶಾಖವನ್ನು ಮಾತ್ರ ಉತ್ಪಾದಿಸಬೇಕು. ದಹ್ಯ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಹಾಗಿದ್ರೆ ದಹ್ಯ ವಸ್ತು ಅಂದ್ರೇನು? ಇಂಧನ. ಇಂಧನವನ್ನ ನಾವು ದಹ್ಯ ವಸ್ತು ಅಂತ ಕರಿತೀವಿ. ಹಾಗಿದ್ರೆ ನಾವು ಯಾವುದನ್ನ ಉರಿಸಿದಾಗ, ಯಾವುದಕ್ಕೆ ಬೆಂಕಿ ಹಚ್ಚಿದಾಗ ಅಲ್ಲಿ ಜ್ವಾಲೆ ನಮ್ಗೆ ಕಂಡು ಬರ್ತದೆ? ನೋಡ್ತಾ ಹೋಗೋಣ. ಹಲಗೆ, ಆಪ್ಷನ್ ಎದಲ್ಲಿ ಹಲಗೆ ಇದೆ. ಹಲಗೆಗೆ ಬೆಂಕಿ ಹತ್ತಿಸಿದಾಗ ಜ್ವಾಲೆ ಕಂಡು ಬರ್ತದೆ ಅಲ್ವಾ? ನೀವು ಮನೆಯಲ್ಲಿ ಸೌದೆಗೆ, ಹಲಗೆ ಅಂದ್ರೆ ಸೌದೆಗೆ ಬೆಂಕಿ ಹಚ್ಚಿರೋದನ್ನ ನೋಡಿರ್ಬಹುದು. ನೀರನ್ನ ಕಾಯಿಸ್ಲಿಕ್ಕೆ ಇರಬಹುದು, ಕೆಲವೊಂದು ಕಡೆ ಅಡಿಗೆಯನ್ನ ಮಾಡ್ಲಿಕ್ಕೆ ಇರಬಹುದು. ಪೇಟೆ ಕಡೆಗಳಲ್ಲಿ ಹೆಚ್ಚಾಗಿ ಉಪಯೋಗಿಸೋದಿಲ್ಲ, ಹಳ್ಳಿ ಕಡೆಗಳಲ್ಲಿ ಉಪಯೋಗಿಸೋದನ್ನ ನೋಡಿರ್ಬಹುದು. ಆತರ ಹಲಿಗೆಗೆ ಬೆಂಕಿ ಹಚ್ಚಿದಾಗ ಅಲ್ಲಿ ಜ್ವಾಲೆ ಉಂಟಾಗಿರ್ತದಲ್ವಾ? ಹಾಗಾಗಿ ಇದು ಜ್ವಾಲೆಯನ್ನ ಉಂಟು ಮಾಡುತ್ತೆ. ತೈಲ, ಇದು ತಪ್ಪಾದ ಉತ್ತರ. ಹಲಗೆ ಏನಿದೆ ಇದು ತಪ್ಪಾದ ಉತ್ತರ ಅಂತ ಹಾಕ್ಬಿಡೋಣ, ಆಗೋದು ಬೇಡ. ತೈಲ, ತೈಲ ಅಂದ್ರೆ ಎಣ್ಣೆಗೆ ಬೆಂಕಿ ಬಿದ್ದಿದ್ರೆ ಗೊತ್ತಾಗ್ತದೆ ನಿಮ್ಗೆ, ಅಲ್ಲಿ ಜ್ವಾಲೆ ಉಂಟಾಗಿರ್ತದೆ. ಎಲ್ಲಾದ್ರೂ ಅಪ್ಪಿತಪ್ಪಿ ಮನೆಯಲ್ಲಿ ಅಡಿಗೆ ಮಾಡುವಾಗ ಪ್ಯಾನಲ್ಲಿ ಇರುವಂತಹ ಎಣ್ಣೆಗೆ ಬೆಂಕಿ ಬಿದ್ರೆ ಜ್ವಾಲೆಯಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ತೈಲ ಕೂಡ ಜ್ವಾಲೆಯನ್ನ ಉಂಟು. ಇದು ಕೂಡ ತಪ್ಪಾದ ಉತ್ತರ. ಪೆಟ್ರೋಲ್, ಪೆಟ್ರೋಲ್ ಅಂತ ನಿಮ್ಗೆ ಜಾಸ್ತಿ ಪರಿಚಯ ಇರುತ್ತೆ ಅಲ್ವಾ? ಯಾವ್ದಾದ್ರು ಮೂವಿನೆಲ್ಲ ಪೆಟ್ರೋಲ್ ಅನ್ನ ಅಥವಾ ಸೀಮೆ ಎಣ್ಣೆಯನ್ನ ಹಾಕಿ ಬೆಂಕಿ ಹಚ್ಚೋದನ್ನ ತೋರಿಸಿರ್ತಾರೆ. ಹಾಗಾದ್ರೆ ಪೆಟ್ರೋಲ್ ಕೂಡ ನಮ್ಗೆ ಜ್ವಾಲೆಯನ್ನ ಉಂಟುತ್ತದೆ. ಹಾಗಾಗಿ ಪೆಟ್ರೋಲ್ ಕೂಡ ತಪ್ಪಾದ ಉತ್ತರ. ಕಲ್ಲಿದ್ದಲು, ಕಲ್ಲಿದ್ದಲು ಏನಿದೆ ಇದು ಜ್ವಾಲೆಯನ್ನ ಉತ್ಪಾದಿಸೋದಿಲ್ಲ. ಇದು ಉರಿಸಿದಾಗ ಜ್ವಾಲೆಯನ್ನ ಉತ್ಪಾದಿಸೋದಿಲ್ಲ. ಬರೀ ಕೆಂಡದ ತರ ಕಾಣ್ತಾ ಇಲ್ಲ. ಕಲ್ಲಿದ್ದಲಿಗೆ ಜ್ವಾಲೆ ಉಂಟಾಗಿಲ್ಲ. ಆದ್ರೆ ಹಲಗೆ ಇರಬಹುದು ಅಥವಾ ತೈಲ ಇರಬಹುದು, ಪೆಟ್ರೋಲ್ ಇರಬಹುದು, ಎಲ್ಲದರಲ್ಲೂ ಈ ರೀತಿ ಕಂಡು. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಅದು ಡಿ ಆಗಿರುತ್ತೆ. ಥ್ಯಾಂಕ್ ಯು.